Welcome to the Disaster Management classes. I am Deveshri MS, Assistant Professor of Commerce. In the last sessions, I discussed regarding disaster mitigation and preparedness, disaster response, disaster recovery. In this present session, I will be discussing regarding community-based disaster risk reduction. ಅಂದರೆ ಸಮುದಾಯ ಆಧಾರಿತ ವಿಪತ್ತಿನ ಅಪಾಯ ತಗ್ಗಿಸುವಿಕೆ ಅಂತ ಹೇಳಿದ್ರೆ ಸಮುದಾಯದ ಮಟ್ಟದಲ್ಲಿ ಹೇಗೆ ವಿಪತ್ತಾದರೆ ಅದನ್ನ ತಗ್ಗಿಸಬಹುದು ಅನ್ನೋದ್ರ ಬಗ್ಗೆ ತಿಳಿದೀವಿ. ಹಾಗಾದ್ರೆ ಏನು ಕಮ್ಯುನಿಟಿ ಬೇಸ್ಡ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್? It is an approach of building the capacity of communities to assess their vulnerability to both human-induced and natural hazards and develop strategies to prevent and mitigate the impact of identified hazards as well as respond, rehabilitate and reconstruct following its onset. ಅಂದರೆ ಸಮುದಾಯದ ಒಂದು ಶಕ್ತಿನ ಉಪಯೋಗಿಸಿ ಹೇಗೆ ಆ ಸಮುದಾಯದಲ್ಲಿ ಆಗಬಹುದಾದಂತಹ ವಿಪತ್ತುಗಳನ್ನ ತಡೆಗಟ್ಟಬಹುದು ಅನ್ನೋದೇ ಕಮ್ಯುನಿಟಿ ಬೇಸ್ಡ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್. ಅಂದರೆ ಕಮ್ಯುನಿಟೀಸ್ ಬಿಲ್ಡಿಂಗ್ ದ ಕೆಪಾಸಿಟಿ, ಸಮುದಾಯಗಳಿಗೆ ಸರಿಯಾದಂತಹ ಕೆಪಾಸಿಟಿಗಳನ್ನ ತಿಳಿಸ್ಕೊಟ್ರೆ, ಅವ್ರದೇ ಆದಂತಹ ಶಕ್ತಿಗಳೇನು ಅಂತೇಳಿ ತಿಳಿಸ್ಕೊಟ್ರೆ, ಮತ್ತು ಆ ಸ್ಥಳದಲ್ಲಿ ಆಗಬಹುದಂತಹ ಅಪಾಯಗಳು ಯಾವುದು ಅಂತ ಅವ್ರಿಗೆ ಸರಿಯಾದ ಒಂದು ಎಜುಕೇಟ್ ಮಾಡಿದ್ರೆ, ದೆನ್ ಯಾವುದೇ ರೀತಿಯಾದಂತಹ ಹ್ಯೂಮನ್ ಇಂಡ್ಯೂಸ್ಡ್ ಅಥವಾ ನ್ಯಾಚುರಲ್ ಹಜಾರ್ಡ್ಸ್ ಇಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತೇಳಿ ಕಾರ್ಯತಂತ್ರಗಳನ್ನ ಅವ್ರಿಗೆ ಹೇಳ್ಕೊಟ್ರೆ, ಸರಿಯಾದ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಂಡ್ರೆ ಡಿಸಾಸ್ಟರ್ಸ್ ಇಂದ ಅತ್ಯಂತ ಕಡಿಮೆ ಮಟ್ಟದಲ್ಲಿ ರಿಸ್ಕ್ಗಳು ಆಗುತ್ತೆ. ಸೊ ಹಾಗಾಗಿ ಕಮ್ಯುನಿಟಿ ಬೇಸ್ಡ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಮುಂದೆ ಹಾಗಾದರೆ ಕಮ್ಯುನಿಟಿ ಬೇಸ್ಡ್ ಡಿಸಾಸ್ಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತದ್ದು ಕಾಂಪೊನೆಂಟ್ಸ್ ಏನು ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್, ಪಾರ್ಟಿಸಿಪೇಷನ್, ಎಂಪವರ್ಮೆಂಟ್, ಓನರ್ಶಿಪ್ ಬೈ ದ ಲೋಕಲ್ ಪೀಪಲ್, communication model, community preparedness program, developing partnerships and connecting with the public, community disaster resilience programs, community disaster response team. So these are the various components of community based disaster risk reduction. ಅಂದರೆ ಸಮುದಾಯ ಆಧಾರಿತ ವಿಪತ್ತಿನ ಅಪಾಯ ತಗ್ಗಿಸುವಿಕೆಯ ವಿವಿಧ ರೀತಿಯ ಕ್ರಮಗಳು ಹೇಗೆ ತಗೋಬೇಕು ಅಂದ್ರೆ ಈ ಕ್ರಮಗಳನ್ನ ತಗೋಬೇಕು. ಅಂದ್ರೆ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಸಮುದಾಯದಲ್ಲಿ ಇರುವಂತಹ ಜನಗಳು ಹೇಗೆ ತಮ್ಮನ್ನು ತಾವು ಒಟ್ಟುಗೂಡಿಸ್ಕೊಂಡು ಒಂದು ಅಪಾಯನ ಎದುರಿಸೋದು ಹೇಗೆ ಅಂತ ಹೇಳಿ ತಿಳ್ಕೊಂಡ್ರೆ ಮತ್ತು ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅಪಾಯಗಳ ವಿಪತ್ತಿನ ಅಪಾಯಗಳನ್ನ ಸರಿಯಾದ ಮಟ್ಟದಲ್ಲಿ ತಗ್ಗಿಸ್ಬೋದು. ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಒಬ್ರೊಬ್ರಿಗೆ ಇರುವಂತಹ ನಾಲೆಡ್ಜ್ಗಳನ್ನ ಶೇರ್ ಮಾಡಿ ದೆನ್ ಕಮ್ಯುನಿಟಿ ಬೇಸ್ಡ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಏನಿದೆ ದಟ್ ವಿಲ್ ಬಿ ವೆರಿ ಮಚ್ ಸಕ್ಸಸ್ಫುಲ್ ವೆನ್ ಡಿಸಾಸ್ಟರ್ ಅಕರ್ಸ್. ನೆಕ್ಸ್ಟ್ ಪಾರ್ಟಿಸಿಪೇಷನ್, ಸಮುದಾಯದಲ್ಲಿ ಇರುವಂತಹ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಅಂದ್ರೆ ಡಿಸಾಸ್ಟರ್ ಆದ ತಕ್ಷಣನೇ ಅಥವಾ ಅದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಏನೇ ಸಿದ್ಧತೆಗಳಾಗ್ತಿದ್ರೆ ಸಮುದಾಯದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ, ಸಮುದಾಯದಲ್ಲಿರುವಂತಹ ಎಲ್ಲ ಜನರು ಭಾಗವಹಿಸಿದ್ರೆ ಒಟ್ಟುಗೂಡಿದ್ರೆ ಡಿಸಾಸ್ಟರ್ಸ್ ಇಂದ ಆಗುವಂತಹ ರಿಸ್ಕ್ ನ ಕಡಿಮೆ ಮಾಡಬಹುದು. ಎಲ್ಲರ ಪಾರ್ಟಿಸಿಪೇಷನ್ ಇಂದ ಎಲ್ಲರ ಶಕ್ತಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ, ಎಲ್ಲರ ನಾಲೆಡ್ಜ್ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಅವೇರ್ನೆಸ್ ಲೆವೆಲ್ ಕೂಡ ಬೇರೆ ರೀತಿಯಲ್ಲಿ ಇರೋದ್ರಿಂದ ಅವರದೇ ಆದಂತಹ ಬುದ್ಧಿವಂತಿಕೆಗಳಿಂದ ಡಿಸಾಸ್ಟರ್ ರಿಸ್ಕ್ ನ ತಡೆಗಟ್ಟಬಹುದು. ನೆಕ್ಸ್ಟ್ ಎಂಪವರ್ಮೆಂಟ್, ಕಮ್ಯುನಿಟಿಯಲ್ಲಿ ಇರುವಂತಹ ಪ್ರತಿಯೊಬ್ಬ ಜನರಿಗೂ ಕೂಡ ಎಂಪವರ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಹೀಗೆ ಮಾಡ್ಬೋದು, ನೀವು ಈ ರೀತಿಯಾದಂತಹ ಡಿಸಾಸ್ಟರ್ ಅಲ್ಲಿ ಸಂಭವಿಸ್ಬೋದು, ಇಷ್ಟು ವಲ್ನರಬಲ್ ಇದ್ದೀರಾ ನೀವು ಅಂತೇಳಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅರಿವನ್ನ ಮೂಡಿಸಾದ್ಮೇಲೆ ಅವ್ರಿಗೆ ಎಲ್ಲ ರೀತಿಯಾದಂತಹ ಕೆಪಾಸಿಟಿನ ಬಿಲ್ಡ್ ಮಾಡಿದ್ರೆ, ಟ್ರೈನಿಂಗ್ ಫೆಸಿಲಿಟೀಸ್ನ ಕೊಟ್ಟು ಟ್ರೈನಿಂಗ್ ಮಾಡಿ, ಮಾಕ್ ಡ್ರಿಲ್ಸ್ನ ಮಾಡಿಸಿ, ಎಲ್ಲ ಅವ್ರಿಗೆ ಎಜುಕೇಶನ್ ಕೊಟ್ಟರೆ, ವಾರ್ನಿಂಗ್ ಸಿಸ್ಟಮ್ ಬಗ್ಗೆ ಅವೇರ್ನೆಸ್ ಕೊಟ್ಟರೆ ದೇ ವಿಲ್ ಬಿ ಎಂಪವರ್ಡ್ ಇನ್ ಫ್ಯೂಚರ್ ಟು ಫೇಸ್ ದ ಡಿಸಾಸ್ಟರ್ ವಿಚ್ ಕುಡ್ ಬಿ ಅಕರ್ ಇನ್ ನಿಯರ್ ಫ್ಯೂಚರ್ ಇನ್ ದೇರ್ ಓನ್ ಕಮ್ಯುನಿಟಿ. So they should be empowered first. Next, ownership by the local people. So community level ಅಲ್ಲಿ ಯಾವ ರೀತಿಯಾದಂತಹ ಮಿಟಿಗೇಷನ್ ಅಥವಾ ಪ್ರಿಪೇರ್ಡ್ನೆಸ್ ನ ಮಾಡ್ಕೋಬಹುದು ಅಂತ ಅವ್ರಿಗೆ ಒಂದು ರೀತಿಯಾದಂತಹ ಅರಿವು ಮೂಡಿಸಿದ ಮೇಲೆ ಯಾವ್ಯಾವ ಹಂತದಲ್ಲಿ ಅವ್ರಿಗೆ ಯಾವ್ಯಾವ ರೀತಿಯಾದಂತಹ ಒಂದು ಸನ್ನದ್ಧತೆ ಕ್ರಮಗಳನ್ನ ತಗೋಬಹುದು, ಅವರಾಗವ್ರೆ ಯಾವುದೇ ರೀತಿಯಾದಂತಹ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳನ್ನ ಕಾಯ್ದೆ ಅವರಾಗವ್ರೆ ಹೇಗೆ ಸನ್ನದ್ಧತೆ ಕ್ರಮಗಳು ಅಥವಾ ಶಮನದ ಕ್ರಮಗಳನ್ನ ಮಾಡ್ಕೋಬೇಕು ಅಂತ ಒಂದು
ರೀತಿಯಾದಂಥ ನಾಲೆಡ್ಜ್ನ ಕೊಟ್ಟರೆ ದೇ ವಿಲ್ ಬಿ ರೆಡಿ ಟು ಫೇಸ್ ದ ಡಿಸಾಸ್ಟರ್ಸ್. ಮುಂದೆ ಕಮ್ಯುನಿಕೇಶನ್ ಮಾಡೆಲ್ ಅಂದರೆ ವಾರ್ನಿಂಗ್ ಸಿಸ್ಟಮ್ಗಳ ಬಗ್ಗೆ ಅಥವಾ ಮೆಸೇಜ್ ಅಲರ್ಟ್ಸ್ಗಳ ಬಗ್ಗೆ ಮಾಡುವಂಥದ್ದು ಇರ್ಬೋದು, ಅಥವಾ ಒಂದು ಊರಿಂದ ಇನ್ನೊಂದು ಊರಿಗೆ ಯಾವ ರೀತಿಯಾದಂತಹ ಕಮ್ಯುನಿಕೇಶನ್ ಮಾಡಲು ಹೇಗೆ ಒಂದು ಡಿಸಾಸ್ಟರ್ಸ್ ಆಗ್ತಿದೆ ಅಂತೇಳಿ ಸಮುದಾಯ ಮಟ್ಟದಲ್ಲೇ ತಿಳಿಸ್ಕೊಟ್ಬಿಟ್ರೆ ಡಿಸಾಸ್ಟರ್ಸ್ ಅಲ್ಲೇ ತಡೆಗಟ್ಟುತ್ತೆ. ನೆಕ್ಸ್ಟ್ ಕಮ್ಯುನಿಟಿ ಪ್ರಿಪೇರ್ನೆಸ್ ಪ್ರೋಗ್ರಾಮ್. ಕಮ್ಯುನಿಟಿ ಪ್ರಿಪೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಒಂದೊಂದು ಗ್ರಾಮದಲ್ಲೂ ಕೂಡ ಎಷ್ಟೋ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡಿದ್ರೆ ಈ ರೀತಿಯಾಗಿ ಹತ್ಬೇಕು, ಈ ರೀತಿಯಾಗಿ ಫ್ಲಡ್ ಇರುತ್ತೆ, ಮತ್ತು ಈ ಥರ ಆದಾಗ ಈ ಥರ ನಾವು ಪ್ರಿಪೇರ್ ಆಗಿರಬೇಕು, ಇಷ್ಟು ನಾವು ರೆಸ್ಪಾನ್ಸ್ ಮಾಡಬೇಕು, ಈ ರೀತಿಯಾಗಿ ನಾವು ಎಲ್ಲ ನಾವು ಸನ್ನದ್ಧರಾಗಿದ್ದರೆ ರಿಸ್ಕ್ ಕಡಿಮೆ ಆಗುತ್ತೆ ನಮಗೆ ಡಿಸಾಸ್ಟರ್ಸ್ ಆದಾಗ ಅಂತ ಮುನ್ನೆಚ್ಚರಿಕೆ ಕ್ರಮಗಳನ್ನ ಎಲ್ಲ ನಾವು ಮುಂಚೆನೇ ಒಂದು ಸಮುದಾಯಕ್ಕೆ ಸರಿಯಾದ ಮಟ್ಟದಲ್ಲಿ ಪ್ರಿಪೇರ್ ಮಾಡಿದರೆ ಡಿಸಾಸ್ಟರ್ಸ್ ಆದಮೇಲೆ ಎಷ್ಟು ಅದರಿಂದ ಅಪಾಯ ಆಗುತ್ತೆ, ಮುಂದೆ ಆಗುವಂಥ ಅಪಾಯಗಳನ್ನ ಆದಷ್ಟು ತಡೆಗಟ್ಟಬಹುದು. ಸೊ ಇದು ಯಾವ ಲೆವೆಲಲ್ಲಿ ನೀಡಬೇಕು ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಅಥವಾ ತಾಲೂಕು ಪಂಚಾಯತಿ ಲೆವೆಲ್ಗಳಲ್ಲಿ ಇದನ್ನು ಮಾಡಿದ್ರೆ ಲೋಕಲ್ ಗೌರ್ಮೆಂಟ್ಸ್ ಸಪೋರ್ಟಿಂದ ಇಟ್ ವಿಲ್ ಬಿ ಸಕ್ಸಸ್ಫುಲ್. ಕಮ್ಯುನಿಟಿ ಬೇಸ್ಡ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್. ನೆಕ್ಸ್ಟ್ ಡೆವಲಪಿಂಗ್ ಪಾರ್ಟ್ನರ್ಶಿಪ್ಸ್ ಆ್ಯಂಡ್ ಕನೆಕ್ಟಿಂಗ್ ವಿತ್ ದ ಪಬ್ಲಿಕ್. ಸೊ ಪಾರ್ಟ್ನರ್ಶಿಪ್ ಡೆವಲಪ್ ಮಾಡಬೇಕು. ಅದು ಹೇಗೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗಳು, ಲೋಕಲ್ ಗೌರ್ಮೆಂಟ್ಗಳು ನಿಯರ್ ಬೈ ಬಿಸ್ನೆಸ್ ಹೌಸಸ್ಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಅವುಗಳಿಂದ ಹೇಗೆ ಸ್ಟ್ರೆಂತ್ ಕೆಪಾಸಿಟಿಗಳನ್ನ ತಗೊಂಡು ಅವರಲ್ಲಿರುವಂಥ ರಿಸೋರ್ಸಸ್ನ ಯೂಸ್ ಮಾಡ್ಕೊಂಡು ಹೇಗೆ ಪ್ರಿಪೇರ್ಡ್ ಆಗಿರಬೇಕು ಫಾರ್ ಡಿಸಾಸ್ಟರ್ಸ್. ದಟ್ ಈಸ್ ಡೆವಲಪಿಂಗ್ ಪಾರ್ಟ್ನರ್ಶಿಪ್ಸ್ ಆ್ಯಂಡ್ ಕನೆಕ್ಟಿಂಗ್ ವಿತ್ ದ ಪಬ್ಲಿಕ್. ಮತ್ತು NGOsಗಳ ಸಹಾಯನೂ ಕೂಡ ತಗೋಬಹುದು. ಕಮ್ಯುನಿಟಿ ಡಿಸಾಸ್ಟರ್ ರೆಸಿಲೆನ್ಸ್ ಪ್ರೋಗ್ರಾಮ್ಸ್, ಹೇಗೆ ಡಿಸಾಸ್ಟರ್ಸ್ನ ರೆಸಿಲೆನ್ಸ್ ಮಾಡ್ಕೋಬಹುದು ಅನ್ನೋ ಪ್ರೋಗ್ರಾಮ್ಸ್ಗಳ ಬಗ್ಗೆ ನೋಡ್ಸೋದಿರ್ಬೋದು. ನೆಕ್ಸ್ಟ್ ಕಮ್ಯುನಿಟಿ ಡಿಸಾಸ್ಟರ್ ರೆಸ್ಪಾನ್ಸ್ ಟೀಮ್ಗಳನ್ನ ಬಿಲ್ಡ್ ಮಾಡುವಂಥದ್ದು. ಸೊ ಇವಿಷ್ಟು ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಕಮ್ಯುನಿಟಿ ಬೇಸ್ಡ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್. ಸೊ ಮುಂದೆ ಇದರಲ್ಲಿ ಬರುವಂಥ MCQs ಅಂತ ಹೇಳಿದ್ರೆ CBDRM ಸ್ಟ್ಯಾಂಡ್ಸ್ ಫಾರ್ Community Based Disaster Response Management, Community Based Disaster Risk Management, Central Board for Disaster Risk Management. So the answer is absolutely B, Community Based Disaster Risk Management. The objective of CBDRM is program designed primarily by and for people in certain disaster prone areas to reduce vulnerabilities and strengthen people's capacities to cope with hazards. ಅಂದರೆ CBDRM ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಅದು ಒಂದು ಪ್ರೋಗ್ರಾಮ್ which is designed basically for the people who are in disaster prone areas, ಅಥವಾ reduce vulnerabilities and strengthen people's capacities to cope with hazards, ಅಥವಾ ಪೀಪಲ್ನ ಸ್ಟ್ರೆಂಥನ್ ಮಾಡೋದು, ಅಪಾಯಗಳ ಬಗ್ಗೆ ಅವ್ರಿಗೆ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ತಿಳಿಸ್ಕೊಡುವಂಥದ್ದು CBDRM ಉದ್ದೇಶ ಅಂತ ಇವೆರಡೂ ಕೊಟ್ಟಿದ್ದಾರೆ. ಆದರೆ ಇವೆರಡರಲ್ಲಿ ಯಾವುದಿರ್ಬೋದು? Is it only one or only two? Both 1 and 2, none of the above. So absolutely it is both 1 and 2. ಎರಡೂ ಕೂಡ CBDRM ಅಲ್ಲಿ ಇರುವಂಥದ್ದು. Answer is C. The physical form to reduce or avoid possible impact of hazards or the application of engineering techniques is structural mitigation, non-structural mitigation. So answer is A, structural mitigation. The physical form to reduce or avoid possible impact of hazards or the application of engineering techniques. ಅಂದರೆ ಬಿಲ್ಡಿಂಗ್ಸ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಥವಾ ಪಬ್ಲಿಕ್ ಯುಟಿಲಿಟೀಸ್ ಹೇಗೆ ಯಾವ್ಯಾವ ಸ್ಥಳದಲ್ಲಿ ಇಟ್ಟಿರಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ನ ಮಾಡುವಂಥದ್ದನ್ನು ಸ್ಟ್ರಕ್ಚರಲ್ ಮಿಟಿಗೇಷನ್ ಅಂತೇಳಿ ಹೇಳ್ತೀವಿ. Building codes, land use planning laws and their enforcement are examples of structural mitigation, non-structural mitigation. The answer is non-structural mitigation. Building codes ಕೊಡುವಂಥ ಲ್ಯಾಂಡ್ ಯೂಸ್ ಪ್ಲಾನಿಂಗ್ ಲಾಗಳನ್ನ ಬಿಲ್ಡ್ ಮಾಡೋದು, ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ರೀತಿಯಾದಂಥ ಬಿಲ್ಡಿಂಗ್ ಕಟ್ಟಬೇಕು, ಇಂಥ ಲ್ಯಾಂಡಲ್ಲಿ ಬಿಲ್ಡಿಂಗ್ ಕಟ್ಟಬಾರ್ದು, ಇಂಥ ಲ್ಯಾಂಡಲ್ಲಿ ಬರೀ ಅಗ್ರಿಕಲ್ಚರ್ಗೆ ಮಾತ್ರ ಇರುವಂಥ ಜಾಗ ಅಥವಾ ಕೆರೆ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಬಿಲ್ಡಿಂಗ್ ಕಟ್ಟಬಾರ್ದು ಅನ್ನೋದ್ರ ಬಗ್ಗೆ ಡಿಫ್ರೆಂಟ್ ಲಾಸ್ಗಳನ್ನ ಬಿಲ್ಡ್ ಮಾಡೋದೆಲ್ಲವೂ ಕೂಡ ನಾನ್-ಸ್ಟ್ರಕ್ಚರಲ್ ಮಿಟಿಗೇಷನ್ ಅಂಡರ್ ಬರುವಂಥದ್ದು. In disaster management, mitigation measures involves government action administration, community action and administration, military action and administration, none of the above. Disaster management ಅಲ್ಲಿ ಮಿಟಿಗೇಷನ್ ಮೆಷರ್ಸ್ ಏನೇನು ಇನ್ವಾಲ್ವ್ ಆಗುತ್ತೆ ಅಂದರೆ ಆನ್ಸರ್ ಇಸ್ ಬಿ, ಕಮ್ಯುನಿಟಿ ಆಕ್ಷನ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಮಿಟಿಗೇಷನ್ ಹಂತದಲ್ಲಿ ಅಂದರೆ ಉಪಶಮನದ ಹಂತದಲ್ಲಿ ಕಮ್ಯುನಿಟಿ ಆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕಮ್ಯುನಿಟಿ ಆಕ್ಷನ್ ಅಡ್ಮಿನಿಸ್ಟ್ರೇಷನ್ ಇನ್ವಾಲ್ವ್ ಆಗಿರುತ್ತೆ. ಸೊ ಆನ್ಸರ್ ಇಸ್ ಬಿ. ಸೊ ದಿಸ್ ಎಂಡ್ಸ್ ದ ಪ್ರೆಸೆಂಟ್ ಸೆಷನ್. ಥ್ಯಾಂಕ್ ಯು.